ಫುಟ್ಪಾತ್ ಒತ್ತುವರಿ ತೆರವು ಮಾಡಿದ ನಂತರ ಬೆಂಗಳೂರು ಹೆಂಗಿದೆ, ಬೆಂಗಳೂರು ನಗರದ ಫುಟ್ಪಾತ್ಗಳು ಈಗ ಹೇಗಿವೆ ಅನ್ನೋದನ್ನು ನಿಮ್ಗೆ ನಾನು ತೋರಿಸ್ತಾ ಹೋಗ್ತೀನಿ. ಸದ್ಯ ನನಗೆ ಬಸವನಗುಡಿ, ಬೆಂಗಳೂರಿನ ಅತ್ಯಂತ ಪ್ರತಿಷ್ಠಿತ ಏರಿಯಾ ಬಸವನಗುಡಿಯಲ್ಲಿ ಹೇಳಿ ಕೇಳಿ ಫುಟ್ಪಾತನ್ನು ಭಾಳ ಚೆನ್ನಾಗಿ ಮಾಡಿದ್ದಾರೆ ಗೌರ್ಮೆಂಟ್ ಅವರು. ನೀವು ನೋಡ್ಬೋದು, ಈಗೇನು ಇವ್ರು ನಡ್ಕೊಂಡು ಬರ್ತಾ ಇದ್ದಾರಲ್ಲ, ಈ ಏರಿಯಾ ಇದು ಫುಟ್ಪಾತ್ ಏರಿಯಾ. ಇಲ್ಲೆಲ್ಲೂ ಕೂಡ ಅಂಗಡಿಗಳಲ್ಲಿ ಇಲ್ಲ. ಇನ್ನೊಂದು ಭಾಗದಲ್ಲಿ ಒಂದು ಕಟ್ಟೆಯನ್ನು ಮಾಡಿದ್ದಾರೆ. ಸೊ ಇದು ಅಂಗಡಿಗಳನ್ನು ಇಟ್ಕೊಳ್ಳೋದಕ್ಕೆ ಅಂತ ಮಾಡಿರುವಂಥ ಕಟ್ಟೆ. ಈ ಕಟ್ಟೆಯನ್ನು ನೋಡಿರ್ಬೋದು, ಇಲ್ಲಿಂದ ಸುಮಾರು ಅರ್ಧ ಅಡಿ ಹೈಟ್ ಇದೆ ಈ ಕಟ್ಟೆ. ಈ ಕಟ್ಟೆಯನ್ನು ಮಾಡಿ ಇಲ್ಲಿ ಫುಟ್ಪಾತನ್ನು ಮಾಡಿದ್ದಾರೆ. ಇಲ್ಲಿ ಯಾವುದೇ ರೀತಿ ನಡ್ಕೊಂಡು ಹೋಗೋದಕ್ಕಾಗಲಿ ಅಥವಾ ಓಡಾಡೋರಿಗಾಗಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಇದು ಬಸವನಗುಡಿಯ ಅತ್ಯಂತ ಪ್ರತಿಷ್ಠಿತ ಏರಿಯಾಗಳಲ್ಲಿ ಒಂದಾಗಿರುವಂಥ ಬಸವನಗುಡಿ ಸರ್ಕಲ್ ರಸ್ತೆ. ಬಸವನಗುಡಿ ಸರ್ಕಲ್ಲಿಂದ ನೀವು ರಾಮಕೃಷ್ಣ ಆಶ್ರಮ ಕಡೆಯಿಂದ ಬಂದರೆ ಈ ರೋಡ್ ಸ್ಟ್ರೈಟ್ ಆಗಿರುತ್ತೆ. ಇನ್ನೊಂದು ಭಾಗದಲ್ಲೂ ಕೂಡ ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಎಷ್ಟು ಆರಾಮಾಗಿದೆ ಈ ಫುಟ್ಪಾತ್. ಇದೇ ರೀತಿ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಒಂದಷ್ಟು ಸರ್ಕಾರವೇ ವ್ಯವಸ್ಥೆ ಮಾಡಿದರೆ ಯಾವುದೇ ತೊಂದರೆ ಆಗಲ್ಲ, ಫುಟ್ಪಾತ್ಗೆ ಏನೇ ತೊಂದರೆ ಆಗಲ್ಲ, ನಡ್ಕೊಂಡು ಹೋಗೋರಿಗೆ ಯಾವುದೇ ತೊಂದರೆ ಆಗಲ್ಲ ಅಂತ ಇಲ್ಲಿನ ಜನರು ಕೂಡ ಹೇಳ್ತಾರೆ. ಇನ್ನು ಒಂದು ಭಾಗದಲ್ಲಿ ಕಂಪ್ಲೀಟಾಗಿ ಅಂಗಡಿಗಳನ್ನು ಇಟ್ಕೊಳ್ಳೋದಕ್ಕೆ, ಅಂಗಡಿಗಳನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿದ್ದಾರೆ. ಈ ಭಾಗದಲ್ಲಿ ನೋಡ್ಬೋದು ನೀವಾಗ, ಈ ಕಟ್ಟೆಯಿಂದ ಈ ಕಡೆ ಇಟ್ಕೊಬಾರ್ದು ಅನ್ನೋದು ಗೌರ್ಮೆಂಟ್ನ ನಿಯಮ. ಇಲ್ಲೊಂದು ವೈಟ್ ಲೈನನ್ನು ಹಾಕಿದ್ದಾರೆ. ಹಾಗೆಯೇ ಸುಮಾರು 15-20 ಅಡಿಯಷ್ಟು ದೂರ ಇದು ಫುಟ್ಪಾತ್ ಇದೆ. ಫುಟ್ಪಾತ್ ಕಂಪ್ಲೀಟ್ ನಿಮಗೆ ಈ ರಸ್ತೆ ಉದ್ದಕ್ಕೂ ಕೂಡ ಇದೇ ರೀತಿಯಾದ ಫುಟ್ಪಾತ್ ಸಿಗುತ್ತೆ. ಸೊ ಸೈಡಿಗೆ ಅಂಗಡಿಗಳು, ಒಂದು ಸೈಡಲ್ಲಿ ಅಂಗಡಿಗಳು, ಇನ್ನೊಂದು ಕಡೆ ಜನ ನಡ್ಕೊಂಡು ಬರ್ತಾ ಇದ್ದಾರೆ. ಇದು ಕೃಷ್ಣ ಬೈರೇಗೌಡರು ಬೆಂಗಳೂರಿನ ಒತ್ತುವರಿ ತೆರವು ಮಾಡಿದ್ರೂ ಕೂಡ ಈ ರಸ್ತೆಯಲ್ಲಿ ಯಾರೂ ಅಧಿಕಾರಿಗಳು ಬಂದಿಲ್ಲ. ಕಾರಣ ಏನು ಅಂತಂದರೆ, ಹೀಗೆ ಇಲ್ಲಿ ಒಂದು ಕಡೆ ಕಟ್ಟೆ ಇದೆ, ಇನ್ನೊಂದು ಕಡೆ ನಡ್ಕೊಂಡು ಹೋಗೋದಕ್ಕೆ ಅವಕಾಶ ಇದೆ. ಹಿರಿಯ ನಾಯಕರು ಯಾರು ಬೇಕಾದರೂ ಆರಾಮಾಗಿ ಬಸವನಗುಡಿ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ಬೋದು. ಹಾಗೆಯೇ ಅಂಗಡಿಗಳನ್ನು ಕೂಡ ಇಟ್ಕೋಬೋದು. ಇಲ್ಲಿ ಈ ಭಾಗದಲ್ಲೆಲ್ಲ ನೋಡಿದ್ದೀರಿ, ಇದು ಇಲ್ಲೆಲ್ಲ ಒಂದು ಈ ಲೈನ್ ಕಟ್ಟೋದಕ್ಕೋಸ್ಕರ ಒಂದು ಬಳ್ಳಿಯನ್ನು ಕಟ್ಟಿದ್ದಾರೆ ಹೊರತು ಉಳಿದಂತೆ ಬಹುತೇಕ ಜಾಗವನ್ನು ಖಾಲಿ ಬಿಟ್ಟಿದ್ದಾರೆ. ಇಲ್ಲಿನ ಅಂಗಡಿ ಮಾಲೀಕರು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಸರ್, ಈ ಬಸವನಗುಡಿಯಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ವಾ? ಇಲ್ಲಿ ಆರಾಮಾಗಿ ನಡ್ಕೊಂಡು ಹೋಗ್ಬೋದಾ ಜನರು? ಅಂಗಡಿಗಳನ್ನು ಎತ್ತಿಸಿದ್ರ ಇಲ್ಲಿ ಏನು ಕತೆ? ಅಂಗಡಿ ಫಸ್ಟ್ ಎಷ್ಟಿದ್ರು ಇದ್ರು ತಿರ್ಗಾ ಹಾಕೊಂಡು ನೀವು ಮಾರಿ ಜನಗಳಿಗೆ ಏನು ತೊಂದರೆ ಇಲ್ಲ ಸರ್. ಆರಾಮಾಗಿ ತಿರುಗಾಡ್ತಾರೆ, ಒಯ್ತಾರೆ, ಬರ್ತಾರೆ. ಜನಗಳಿಗೆ ಏನು ತಾಪತ್ರ ಇಲ್ಲ. ರೋಡ್ ನಮಗೆ ಇದೇನಂದ್ರೆ ಇದು ಪಟ್ಟೆಯಿಂದ ನಿಮ್ಮ ಮಾವೆಲ್ಲ ಮಾತ್ರ ಮೇಲ್ಗಡೆ ಮಾಡಿಕೊಂಡು ವ್ಯಾಪಾರ ಮಾಡಿ, ಇಲ್ಲಿ ನೀವು ಏನಿದ್ರು ಮುಂದಕ್ಕೆ ಬರಬೇಡಿ ಅಂದ್ಬಿಟ್ಟು ನಮಗೆ ಪಟ್ಟೆ ಹೊಡೆದು ಕೊಟ್ಟರು. ಅಷ್ಟು ಅವ್ರು ಕೊಟ್ಟರು. ಏನು ಅಭಿಪ್ರಾಯ ನಿಮ್ಮದು ಈ ಅಂಗಡಿ ಎತ್ಸೋದ್ರ ಬಗ್ಗೆ? ನಿಮ್ಮ ಅಭಿಪ್ರಾಯ? ಅಂಗಡಿ ಅಷ್ಟೇ ಅಂದರೆ ನಿಮ್ಮ ರೋಡಿಗೆ ಬರಬೇಡಿ, ಎಲ್ಲ ಗಲಾಟೆಗಳಾದರೆ ಯಾಕೆ ಬೇಕು, ಎಲ್ಲರಿಗೂ ಮಾಡಿದ್ರೆ ನಿಮಗೂ ಮಾಡ್ತೀವಿ ಅಂತ ಹೇಳ್ತಾರೆ. ಇವಾಗ ಇಡೀ ಬೆಂಗಳೂರು ಇರ್ತೀರಿ ಎತ್ತುವಾಗ ನೀವು ಬಿಡೋಕ್ಕಾದ್ದ ಮಾಡ್ತೀವಿ ಅಂತ ಕರೆಕ್ಟಾಗಿ ಇಟ್ಕೊಂಡು ನಿಮ್ಮ ಪಾಡು ನೀವು ಮಾಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಪಟ್ಟೆ ಕೊಟ್ಟಿದ್ದಾರೆ. ಹಿಂದಕ್ಕೆ ಮಾಡಿಕೊಂಡು ವ್ಯಾಪಾರ ಮಾಡ್ತೀವಿ ಅಂತ ಹೇಳಿದೀವೋ ಅಷ್ಟೇ, ಅದು ಮಾಡ್ತೀವಿ. ಓಕೆ, ಇಲ್ಲಿ ಈ ಪಟ್ಟೆಯಿಂದ ಯಾರು ಈಚೆ ಬರಂಗಿಲ್ಲ? ಪಟ್ಟೆಯಿಂದ ಈಚೆ ಮಡಗಬೇಡಿ ಅಂತ ಹೇಳಿದ್ದಾರೆ. ಮುಂದೆ ಏನು ಮಾಡಿದಾರೋ ಗೊತ್ತಿಲ್ಲ. ಈಗ ನೋಡ್ತಾ ಇದೀವಿ ನಾವು ಅಲ್ಲಿಂದ ಇಲ್ಲಿಗೂ ಕೂಡ ಕಂಪ್ಲೀಟ್ ಆಗಿ ಒಂದ್ ಕಡೆ ರಸ್ತೆಯನ್ನು ಬಿಟ್ಟಿದ್ದಾರೆ, ಅಂದ್ರೆ ಫುಟ್ಪಾತ್ ಅನ್ನು ಬಿಟ್ಟಿದ್ದಾರೆ. ಇನ್ನೊಂದ್ ಕಡೆ ರಸ್ತೆ ಟೈಮ್ ಮಡಗಿದ್ದೀನಿ, ಜೋಡಿಸ್ಕೊತೀನಿ ಗಾಡಿಗೆ. ಅದೇ ಏಕ ಫುಟ್ಪಾತ್ ಬಿಟ್ಟಿದ್ದಾರೆ. ಮುಂದಕ್ಕೆ ಯಾರು ಹಿಂದಕ್ಕೆ ಬತ್ತ ಇಲ್ಲ ಮುಂದಕ್ಕೆ. ಇವಾಗ ಮೊದಲೆಲ್ಲ ರೋಡ್ಲೇ ಇಟ್ಕೊತಿದ್ರು, ಅಂಗಡಿಯವರು ಇಟ್ಕೊತಿದ್ರು, ಹೋಟ್ಲವರು ಇಟ್ಕೊತಿದ್ರು. ಇಟ್ಕೊಳ್ಳೋರು ಜನಗಳು ಬೇಕು ಅಂತ ಇದು ಮಾಡ್ತಾಯಿದ್ರು. ಇವಾಗ ಏನು ತೊಂದರೆ ಇಲ್ಲ, ಜನಗಳು ತಿರ್ಗಾಕ ಆರಾಮಾಗಿ ಮಾಡಿಕೊಟ್ಟಿದ್ದಾರೆ. ಅಂದ್ರೆ ಬಸವನಗುಡಿ ಅಂಗಡಿಯವರು ಮಾದರಿ ಆಗ್ತಾರೆ ಅಂತ ಬೆಂಗಳೂರಿನ ಎಲ್ಲರಿಗೂ ಅಂದ್ರೆ? ಹೌದು, ಮಾಡ್ತಾರೆ ಸರ್. ಬಸವನಗುಡಿ ಮಾಡ್ತಾರೆ, ಪರವಾಗಿಲ್ಲ, ಏನು ತೊಂದರೆ ಏನಿಲ್ಲ. ಮಾದರಿ ಆಗ್ತಾರೆ ಬೇರೆಯವರಿಗೆಲ್ಲ. ಈಗ ನೀವೆಲ್ಲ ಮುಂದೆ ಇಡ್ತಾ ಇಲ್ಲ. ಸೊ ಬೇರೆ ಕಡೆ ಎಲ್ಲ ಎಷ್ಟೇ ಎತ್ಸಿದ್ರು ತಂದು ಮತ್ತೆ ಅಂಗಡಿಗೆ ಬೇರೆಯವ್ರು ಬಂದು ಮಾಡ್ತಾರೆ, ಮಾಡಿದ್ರು ಬಿಡುತ್ತೆ ಇಲ್ಲ. ಬರ್ರಿ. ಎಷ್ಟು ದಿನ ಹಿಂದೆ ಇದನ್ನ ಎತ್ಸಿದ್ರು ಇಲ್ಲೆಲ್ಲ ಅಂಗಡಿಗಳಿದ್ದು? ಯಾವಾಗಿಂದ ಫಸ್ಟ್ ಒಂದೆರಡು ಸತಿ ಎಚ್ಚಿರಿ ಸರ್. ಫಸ್ಟ್ ಅಂದರೆ ರವಿ ಬೆಳಗರಿದ್ದ, ಅವಾಗ ಎತ್ತಿಬಿಟ್ಟು ಕಂಬಿ ಹಾಕಿ ಒಳಗಡೆ ಬಿಟ್ಟಿದ್ರು. ಒಳಗಡೆ ಈ ಫುಟ್ಪಾತ್ ಎಲ್ಲ ಯಾವಾಗ ಮಾಡಿದ್ರಿ? ಎಷ್ಟು ದಿನ ಹಿಂದೆ ಮಾಡಿದ್ದು? ಇದೇ ರೀತಿ ಜಾಗ ಎಲ್ಲ ಕಡೆ ಮಾಡ್ಕೊಡೋದು ಕಷ್ಟ, ಯಾಕೆಂದ್ರೆ ಇಷ್ಟು ದೊಡ್ಡ ಜಾಗ ಇರಲ್ಲ ಇಲ್ಲಿ. 4 ವರ್ಷ 5 ವರ್ಷ ಆಯ್ತು ಇವಾಗ ಈ ರೋಡ್ ಈ ಫುಟ್ಪಾತ್ ಇದು ಮಾಡಿ. ಓಕೆ, ಬಸವನಗುಡಿಲಿ ಯಾವ ಸಮಸ್ಯೆನೂ ಇಲ್ಲ ಹಂಗಾರೆ? ನಡ್ಕೋಕ್ಕೂ ಸಮಸ್ಯೆ ಇಲ್ಲ, ಅಂಗಡಿಯವ್ರಿಗೂ ಸಮಸ್ಯೆ ಇಲ್ಲ? ಅವ್ರಿಗೆ ಏನು ಸಮಸ್ಯೆ ಇಲ್ಲ, ಮಾಡ್ಕೊಂಡು ಹೋಯ್ತವ್ರೆ. ಜನಗಳು ಏನು ತೊಂದರೆ ಇಲ್ಲ, ಇಲ್ಲೇ ಮಾಡ್ತಾವ್ರೆ. ಆಯ್ತು ಸರ್, ಇಲ್ಲಿ ನಡ್ಕೊಂಡು ಹೋಗೋರಿಗೆ ಏನಾದ್ರು ಸಮಸ್ಯೆ ಇದೆಯಾ? ಫುಟ್ಪಾತ್ ಅವ್ರು ಯಾವ್ದಾದ್ರು ಮುಂದೆ ಬಂದು ಒತ್ತುವರಿ ಮಾಡ್ಕೊಂಡಿದಾರ? ಏನಾಗಿದೆ? ಇಲ್ಲ ಏನಿಲ್ಲ, ಕ್ಲಿಯರ್ ಆಗಿದೆ. ಕ್ಲಿಯರ್ ಆಗಿದೆ. ಎಲ್ಲ ಅಂಗಡಿ ಸೈಡ್ ಇದಾವೆ.
ಟ್ರಾಫಿಕ್ ಎಲ್ಲ ರೋಡ್ ಚಿಕ್ಕದು, ಗಾಡಿಗಳು ಜಾಸ್ತಿ ಓಡಾಡೋ ಅಲ್ಲಿ. ರೋಡ್ ಒಂದು ಚಿಕ್ಕದಾಯ್ತು. ರೋಡ್ ಚಿಕ್ಕದಾಗೋಯ್ತು, ಫುಟ್ಪಾತ್ ಅಗಲಾನೇ ಆಯಿತು. ರೋಡ್ ಫುಲ್ ಫ್ರೀ ಇದೆ, ಏನು ತೊಂದರೆ ಇಲ್ಲ. ಏನು ತೊಂದರೆ ಇಲ್ಲ. ಏನು ತೊಂದರೆ ಇಲ್ಲ. ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ನೋಡ್ತಾ ಇದ್ದೀವಿ ಉದ್ದಕ್ಕೂ ಕೂಡ ಆರಾಮಾಗಿ ಕಾಣಿಸುತ್ತೆ. ಎಷ್ಟು ದೂರ ಬೇಕಾದರೂ ಆರಾಮಾಗಿ. ಇಲ್ಲೇ ಸ್ವಲ್ಪ ಇಕ್ಕದು, ಅದು ಮೊನ್ನೆ ಅದು ಕ್ಲಿಯರ್ ಮಾಡ್ತಾರೆ, ಅಲ್ಲೂ ಕ್ಲಿಯರ್ ಆಗುತ್ತೆ ಅವ್ರು ಕ್ರಾಸ್ ಮ್ಯಾಚಿಗೆ. ಓಕೆ. ಇಲ್ಲಿ ಬೇರೆ ಬೇರೆ ಕಡೆ ಏನಾಗ್ತಾ ಇದೆ ಅಂದರೆ ನೀವು ಎಷ್ಟೇ ಅಂಗಡಿ ಹಚ್ಚಿದ್ರು ಮತ್ತೊಂದು ಫುಟ್ಪಾತಲ್ಲಿ ಅದು ನೋಡ್ಕೋಬೇಕು. ಅವರು ಫೈನ್ ಹಿಡ್ಕೊಂಡು ಹಾಕಿದ್ರೆ ನೋ ಎಂಟ್ರಿ ಬಿಡ್ತಾರೆ. ಫೈನ್ ಹಾಕಿರಲ್ಲ ಅಂದರೆ ಬರ್ತಾನೆ ಇರ್ತಾರೆ. ಎತ್ತಿಸ್ಬೇಕು. ನೋಪ ಇಲ್ಲಿ ಎತ್ತು ಅಂತ ಹೇಳಿದ್ಮೇಲೆ ಆ ಜಾಗದಲ್ಲಿ ಎತ್ರಿ ಅಂತ ಹೇಳ್ಬೇಕು. ಬಂದು ಅದಕ್ಕೊಂದು BBMP ಯಾರು ಇರ್ತಾರಲ್ಲ, ಫೈನ್ ಹಾಕೋರೆ ಬಂದು ಖಾಲಿ ಬರ್ತಾರ ಇಲ್ಲಿ. ಏನೋ ಗೊತ್ತಿಲ್ಲ, ಇಲ್ಲೇನು ಯಾರು ಇಕ್ಕಿಲ್ಲ ಅಂಗಡಿಗಳನ್ನ. ಇಕ್ಕಿರೋದು ಆ ಕಡೆನೋ ಗೊತ್ತಿಲ್ಲ. ಅಲ್ಲೂ ಎಲ್ಲ ಕ್ಲಿಯರ್ ಪೈಂಟ್ ಹೊಡೆದು ಆ ಕಡೆ ಸೈಡ್ ಇಟ್ಟಿದ್ದಾರೆ. ಮಧ್ಯ ರೋಡೆಲ್ಲ ಕ್ಲಿಯರ್ ಆಗಿದೆ. ಎಸ್, ಇದು ಬಸವನಗುಡಿನ ಚಿತ್ರಣ. ಇಲ್ಲಿ ನೀವು ಲೆಫ್ಟಲ್ಲಿ ಕೂಡ ನೋಡ್ಬೋದು, ಅಂಗಡಿಯವರು ಕೂಡ ಯಾರೂ ಜಾಸ್ತಿ ಹೆಚ್ಚು ಮುಂದೆ ಬಂದಿಲ್ಲ. ಕಂಪ್ಲೀಟ್ ಈ ಏರಿಯಾ ಏನಿದೆ, ಫುಟ್ಪಾತ್ ಏರಿಯಾ ಏನಿದೆ, ಇದನ್ನು ಕಂಪ್ಲೀಟಾಗಿ ಬಿಟ್ಟಿದ್ದಾರೆ. ಉದ್ದಕ್ಕೂ ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಸೊ ಈ ಬಸವನಗುಡಿ ಏರಿಯಾದಲ್ಲಿ ಈ ಹಿಂದೆನೇ ಒಂದೆರಡು ಬಾರಿ ಎತ್ತಿಸಿದ್ರು ಅಂಗಡಿಗಳನ್ನು, ಆದರೆ ಈಗ ಅಂಥ ಸಮಸ್ಯೆ ಇಲ್ಲ. ಇನ್ನೊಂದು ಕಡೆ ರಸ್ತೆಯನ್ನು ತೋರಿಸ್ತಾ ಹೋಗ್ತೀನಿ. ರಸ್ತೆಯಲ್ಲೂ ಕೂಡ ಸ್ವಲ್ಪ ರಸ್ತೆ ಚಿಕ್ಕದಾಯಿತು ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಆದರೆ ಎಲ್ಲೂ ಕೂಡ ಗಾಡಿ ನಿಲ್ಲಿಸಿ ಟ್ರಾಫಿಕ್ ಮಾಡೋದಾಗಲಿ ಈ ಥರದ ಏರಿಯಾಗಳಲ್ಲಿ ಬಿಟ್ಟು ಉಳಿದಂತೆ ಎಲ್ಲೂ ಅಂಥ ಸಮಸ್ಯೆ ಆಗೋದು ಮಾಡಿಲ್ಲ. ಏನು ಅಂಗಡಿಗಳನ್ನು ಇಟ್ಕೊಳ್ಳೋದಕ್ಕೆ ಏರಿಯಾ ಇದೆಯೋ ಅದೇ ಅಂಗಡಿಗಳಲ್ಲೇ ಇಟ್ಕೊಂಡು ವ್ಯಾಪಾರವನ್ನು ನಡೆಸ್ತಾ ಇದ್ದಾರೆ. ಮತ್ತು ಯಾರೇ ಕೂಡ ಮುಂದೆ ಬಂದು ಒತ್ತುವರಿ ಮಾಡಿ ಎನ್ಕ್ರೋಚ್ ಮಾಡಿ ಫುಟ್ಪಾತಲ್ಲಿ ಇಟ್ಟರೂ ಕೂಡ ಇಲ್ಲಿನ ಅಂಗಡಿ ಮಾಲೀಕರು ಸ್ವಯಂ ಪ್ರೇರಿತವಾಗಿ ಅಲ್ಲಿ ಇಡಬೇಡಿ ಅನ್ನುವ ಸೂಚನೆಯನ್ನು ಅವ್ರಿಗೆ ಕೊಡ್ತಾ ಇದ್ದಾರೆ. ಇದು ಒತ್ತುವರಿ ತೆರವಿನ ನಂತರದ ಬಸವನಗುಡಿಯ ಚಿತ್ರಣ. ಮುಂದೆ ನಾವು ಹಿಂದಿನ ಚಿತ್ರಣ ನೋಡಿದ್ರೆ ಎಲ್ಲಿ ಬೇಕಲ್ಲಿ ಅಂಗಡಿಗಳಿದ್ವು, ಎಲ್ಲಿ ಬೇಕಲ್ಲಿ ಅಂಗಡಿಗಳನ್ನು ಇಟ್ಕೊಳ್ತಾ ಇದ್ರು, ಎಲ್ಲಿ ಬೇಕಾದಲ್ಲಿ ಅಂಗಡಿಗಳನ್ನು ಇಟ್ಕೊಂಡು ಜನರಿಗೆ ತೊಂದರೆ ಆಗ್ತಾ ಇತ್ತು. ಈಗ ಅಂಥ ಸಮಸ್ಯೆ ಏನೂ ಕಾಣಿಸ್ತಾ ಇಲ್ಲ ಬಸವನಗುಡಿಯ ಮುಖ್ಯ ರಸ್ತೆಯಲ್ಲಿ ಅಥವಾ ಬಸವನಗುಡಿ ಸರ್ಕಲ್, DVG ರಸ್ತೆ ಈ ಭಾಗದಲ್ಲಿ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ಜಗದೀಶ್, ಸುಮನ್ TV, ಬೆಂಗಳೂರು.